ಬೆನಲ್ಲಿ ಸರ್ವಿಸ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ ಮೈಸೂರಿಗೆ. ಆ್ಯಕ್ಚುಲಿ ಇಂಥ ಗಾಡಿಗಳನ್ನ ತೊಗೊಳೋದು ದೊಡ್ಡ ವಿಚಾರ ಅಲ್ಲ, ತೊಗೊಂಡಾದ್ಮೇಲೆ ಮೇಂಟೈನ್ ಮಾಡೋದು ಇದೆಯಲ್ಲ ಅದು ದೊಡ್ಡ ವಿಚಾರ. ಆಯಿಲ್ ಸರ್ವಿಸ್ಗೆ ಮಿನಿಮಮ್ ಒಂದು 10-11 ಸಾವಿರ ಕಿತ್ಕೊಟ್ಟು ಹೋಗುತ್ತೆ. 3K ಪ್ಲಸ್ 10K ಅನ್ಕೊಡ್ತೀನಿ, 13K ಸರ್ವಿಸ್. ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವ್ಲಾಗ್. ಸುಮಾರು ದಿನ ಆಯಿತು ಆ್ಯಕ್ಚುಲಿ ವ್ಲಾಗ್ ಎಲ್ಲ ಮಾಡಿ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆನಲ್ಲಿ ಸರ್ವಿಸ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ ಮೈಸೂರಿಗೆ. ಆ್ಯಕ್ಚುಲಿ ಸುಮಾರು ತಿಂಗಳಿಂದ ಮಾಡಿಸ್ಬೇಕಿತ್ತು, ಮಾಡಿಸಿಲ್ಲ, ಡಿಲೇ ಆಯಿತು. ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೆ. ಕೇಳ್ತಾ ಇರ್ರಿ ಬೆನಲ್ಲಿ ಮೇಂಟೆನೆನ್ಸ್ ಹೇಗೆ ಏನು ಎತ್ತ ಅಂದ್ಬಿಟ್ಟು. ಶೋರೂಮ್ ಮೇಂಟೆನೆನ್ಸ್ ಬಗ್ಗೆ ಅಂತೂ ನೀವು ಲೈಕ್ ಗಾಡಿ ತೊಗೊಳಕ್ಕೆ ಮುಂಚೆ ಒಂದು ಸಲ ಮೇಂಟೆನೆನ್ಸ್ ಬಗ್ಗೆ ಯೋಚನೆ ಮಾಡಲೇಬೇಕು. ಯಾಕಂದರೆ ಇಂಥ ಗಾಡಿಗಳನ್ನ ತೊಗೊಳೋದು ದೊಡ್ಡ ವಿಚಾರ ಅಲ್ಲ, ತೊಗೊಂಡಾದ್ಮೇಲೆ ಮೇಂಟೈನ್ ಮಾಡೋದು ಇದೆಯಲ್ಲ ಅದು ದೊಡ್ಡ ವಿಚಾರ. ಯಾಕಂದರೆ ಒಂದೊಂದು ಸಲ ಸರ್ವಿಸಿಗೆ ಬಿಟ್ಟರೆ ಮಾಮೂಲಿ ನನ್ನ ಪ್ರಕಾರ ಆಯಿಲ್ ಸರ್ವಿಸ್ಗೆ ಮಿನಿಮಮ್ ಒಂದು 10-11 ಸಾವಿರ ಕಿತ್ಕೊಟ್ಟೋಗುತ್ತೆ. ಎವ್ರಿ 6K ಸರ್ವಿಸ್ ಇದೆ. 6,000ಗೆ ಒಂದು ಸಲ ಸರ್ವಿಸ್ ಅಂದರೆ 5,500ಗೆಲ್ಲ ಬಿಟ್ಬಿಡ್ತೀನಿ ನಾನು ಆ್ಯಕ್ಚುಲಿ. ಸೊ ಬನ್ನಿ ಮುಂದೆ ಹೋಗ್ತಾ ಬೆನಲ್ಲಿ ಶೋರೂಮ್ಗೆ ಹೋದಾದ್ಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಎತ್ತ ಅಂದ್ಬಿಟ್ಟು. ಸೊ ಇನ್ಯಾಕೆ ತಡ, ಡೈರೆಕ್ಟ್ ನಾವು ಸಿಗೋಣ ಬೆನಲ್ಲಿ ಶೋರೂಮಲ್ಲಿ. ಲೆಟ್ಸ್ ಗೋ. ಸೊ ಇನ್ನೇನು ಬಂದೇ ಬಿಟ್ವಿ ಶೋರೂಮ್ಗೆ. ಈ ರೈಟ್ ಹೊಡಿದ್ರೆ ಅಲ್ಲ ಬೆನಲ್ಲಿ ಶೋರೂಮ್ ಇರೋದು ಮೈಸೂರದು. ಲೆಟ್ಸ್ ಗೋ. ಫುಲ್ ಕಂಪ್ಲೀಟಾಗಿ ಏನೇನು ಖರ್ಚು ಬೀಳುತ್ತೋ ಏನೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಒಂದು ಆಯಿಲ್ ಸರ್ವಿಸ್ಗೆ ಒಂದು 10,000 ಎತ್ತಿಡಬೇಕು. ಲಾಸ್ಟ್ ಟೈಮ್ 18K ಸರ್ವಿಸ್ದು ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ ಗೈಸ್. ಅದನ್ನ ನೋಡಿದ್ರೆ ನಿಮಗೆ ಒಂದು ಪರ್ಫೆಕ್ಟ್ ಐಡಿಯಾ ಬರುತ್ತೆ ಅದಕ್ಕೆ ಮೇಂಟೆನೆನ್ಸ್ ಯಾವ ಥರ ಏನು ಅಂತ ಅಂದ್ಬಿಟ್ಟು. ಸೊ ಇದೇ ನೋಡಿ ಬೆನಲ್ಲಿ ಶೋರೂಮ್. ಇವರೇ ನಮ್ಮ ಸುನಿಲ್ ಸರ್. ಫೋನ್ ಮಾಡೋಣ ಅಂತ ನಾನು ಆನ್ ದಿ ವೇ ಬರ್ತಾ ಇದ್ದೆ. ಎಲ್ಲ ಹಾಕ್ಬಿಡ್ಲಿ ಗಾಡಿನ? ಇಲ್ಲ ಹಾಕ್ಲ. ಬಸ್ ಫೈನಲಿ ಗಾಡಿಯನ್ನು ಬಿಟ್ಟಾಗಿದೆ ಸರ್ವಿಸ್ಗೆ. ಸೊ 4 ಗಂಟೆಗೆಲ್ಲ ಗಾಡಿ ಸಿಕ್ಬಿಡುತ್ತೆ ಆ್ಯಕ್ಚುಲಿ. ನೋಡೋಣ ಏನೇನೆಲ್ಲ ಇಶ್ಯೂ ಇದೆ ಏನು ಅಂತ ನೋಡ್ಬಿಟ್ಟು ಸೊ ನಾನು ನಿಮ್ಗೆ ಹೇಳ್ತೀನಿ. ಆ್ಯಕ್ಚುಲಿ ತುಂಬಾ ಗಾಡಿಗಳಿದೆ, ನೋಡ್ತಿದ್ದೀರಲ್ಲ ಇಲ್ಲೆಲ್ಲ. ಇಲ್ಲಿ ಬೆನಲ್ಲಿ ಸುಮಾರು ಗಾಡಿಗಳಿದೆ. ಆ್ಯಂಡ್ ಇಲ್ಲಿ 600 ಕೂಡ ಇದೆ, 600i. ಸೊ ಕ್ರೇಜ್ ಇದೆ 600i. ಚಿಕ್ಕ ಅಪ್ಗ್ರೇಡ್ ಮಾಡಬೇಕು ನಮ್ಮದು ಗಾಡಿನ. ಸೊ ನೋಡೋಣ, ಟೈಮ್ ಬರಲಿ, ಎಲ್ಲ ಟೈಮ್ ಬರಬೇಕಲ್ಲ. ಸೊ ಟೈಮ್ ಬಂದಾಗೆಲ್ಲ ಮಾಡೋಣ. ಮೇಂಟೆನೆನ್ಸ್ ಶೆಡ್ಯೂಲ್ ಇದೆ ನೋಡಿ, ಲೈಕ್ ಎಷ್ಟು ಕಿಲೋಮೀಟರ್ಸ್ ಓಡಾದ್ಮೇಲೆ ಏನೇನೆಲ್ಲ ಚೇಂಜ್ ಮಾಡಿಸ್ಬೇಕು ಅಂತ. ಸೊ 18 ಓಡಾದ್ಮೇಲೆ ನಿಮ್ಗೊಂದು ಅರೌಂಡ್ ಇಲ್ಲ ಅಂದರೂ ಒಂದು 30-40 ಸಾವಿರ ಖರ್ಚು ಬರೋದಂತೂ ಪಕ್ಕ. ಇವಾಗ ಡೀಸೆಲ್ ವಾಶ್ ಆಗಿ ಗಾಡಿ ಬಂದು ನಿಂತಿದೆ ನೋಡಿ. ಎಲ್ಲ ಫುಲ್ ನೇಕೆಡ್ ಮಾಡಕ್ಕೆ ಕೊಟ್ಟಿದ್ದಾರೆ ಗಾಡಿನ. ಇಂಜಿನ್ ಆಯಿಲ್ ಎಲ್ಲ ಡೌನ್ ಮಾಡಿ ಹಾಗೆ ಮತ್ತೆ ರೀಟಾಪ್ ಅಪ್ ಮಾಡಬೇಕು. ಇಂಜಿನ್ ಆಯಿಲ್ ಎಷ್ಟು ಲೀಟ್ರ್ ಹಿಡಿಯುತ್ತೆ ಅಂದರೆ 3 ಲೀಟ್ರ್ ಬೇಕೇ ಬೇಕು, 3 ಬಾಟ್ಲ್ ಬೇಕೇ ಬೇಕು ಇದಕ್ಕೆ, ಅಷ್ಟೊಂದು ಕುಡಿಯುತ್ತೆ. ಆ್ಯಂಡ್ ಪ್ರೈಸ್ ಎಲ್ಲ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಯಾವುದಕ್ಕೆ ಎಷ್ಟೆಷ್ಟು ಆಗುತ್ತೆ ಅಂದ್ಬಿಟ್ಟು. ಲಾಸ್ಟಲ್ಲಿ ಒಂದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮೇಂಟೆನೆನ್ಸ್ ಬಗ್ಗೆ. ಸೊ ಗೈಸ್, ಚೈನ್ ಪ್ಯಾಡ್ ಏನಿದೆ ಹೊರಟೋಗಿತ್ತು. ಸೊ ಅದನ್ನು ಕೂಡ ರಿಪ್ಲೇಸ್ ಮಾಡಿ ಹೊಸದು ಹಾಕಿದ್ವಿ. ಸದ್ಯ ಈಗ ಚೈನ್ ಪ್ಯಾಡ್ ಒಂದು ಎಕ್ಸ್ಟ್ರಾ ಆಯಿತು. ಸರ್ವಿಸಿಗೆ ಬಿಡ್ತಿದ್ದಂಗೆ ಏನೇನು ಹೋಗಿದೆ ಅಂದ್ಬಿಟ್ಟು ಒಂದೆಲ್ಲ ಒಂದು ಎಕ್ಸ್ಟೆಂಡ್ ಆಗ್ತಾನೆ ಇರುತ್ತೆ. ಸೊ ಈಗ ಸದ್ಯಕ್ಕೆ ಅದೊಂದು ಆಗಿದೆ. ಚೈನ್ ಪ್ಯಾಡ್ ಒಂದು ಹೊಸದು ಹಾಕಿದ್ದೀವಿ. ಇದಕ್ಕೆ ಅಪ್ರೋಚ್ ನಿಮಗೆ 1.1K ಏನೋ ಬೀಳುತ್ತೆ ಬರೀ ಚೈನ್ ಪ್ಯಾಡ್ಗೆ. ಫೈನಲಿ ಸರ್ವಿಸ್ ಎಲ್ಲ ಆಗಿ ಬಿಲ್ ಕೈಗೆ ಬಂದಿದೆ. ಆ್ಯಂಡ್ ಗೆಸ್ ದಿ ಬಿಲ್ ಎಷ್ಟಿರ್ಬೋದು? ಸೊ ಬನ್ನಿ ಬಿಲ್ ತೋರಿಸ್ತೀನಿ. ಟೋಟಲ್ ಸರ್ವಿಸ್ ಕಾಸ್ಟ್ ಬಂದು 9966 ಆಗಿದೆ. ಅದಲ್ಲದೆ ಇದು ಬೆನಲ್ಲಿದು ಒಂದು 3K ವರ್ತಿರೋ ಕಾರ್ಡ್ ತೊಗೊಂಡಿದ್ದೀನಿ. ಈ ಕಾರ್ಡ್ ತೊಗೊಂಡ್ರೆ ಏನೆಲ್ಲ ಯೂಸು ಅಂದರೆ 6 ವಾಟರ್ ವಾಶ್ ಫ್ರೀ ಇದೆ. ಆ್ಯಂಡ್ 3 ಸರ್ವಿಸ್ ಫ್ರೀ ಇದೆ. 1.5 ಇಯರ್ಸ್ ಡ್ಯೂರೇಷನ್ ಇದೆ. ಅಷ್ಟರೊಳಗೆ ನೀವು ಹೋದರೆ ಲೇಬರ್ ಚಾರ್ಜ್ ಮೇಲೆ 25% ಆಫ್ ಆ್ಯಂಡ್ ಎಕ್ಸ್ಟ್ರಾ 10% ಆಫ್ ಆನ್ ಪಾರ್ಟ್ಸ್. ಸೊ ಅದಕ್ಕೆ ಎಕ್ಸ್ಟ್ರಾ 3K ಪೇ ಮಾಡಿದೆ. ಇದು 3K ಪ್ಲಸ್ 10K ಅಂದ್ಕೊಡ್ರಿ, 13K ಸರ್ವಿಸ್. ಇದು ಬರೀ ಆಯಿಲ್ ಸರ್ವಿಸ್ಸಿನ
ಅಮೌಂಟ್ ಅಷ್ಟೇ ನಾನು ಹೇಳ್ತಿರೋದು. ಬೇರೆ ಯಾವುದು ಪಾರ್ಟ್ಸ್ ಯಾವುದು ಹಾಕ್ಸಿಲ್ಲ. ಸೊ 18K ಸರ್ವಿಸ್ದು ವೀಡಿಯೋ ಬೇಕಂದ್ರೆ ಹೇಳಿ, ನಾನು ರೀಲ್ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಅದು ಅರೌಂಡ್ 40,000 ಹತ್ರ ಅಮೌಂಟ್ ಆಗಿದೆ. ಸರ್ವಿಸ್ ಮುಗಿದ ಗಾಡಿ ಬರ್ತದೆ ನೋಡಿ. ಓಕೆ ಸರ್, ಸಿಗೋಣ. ಬಾಯ್ ಬಾಯ್. ಗಾಡಿ ರೋಡಿಗೆ ಬಂತು ಗುರು. ಈಗ ಹೆವಿ ಸ್ಮೂತ್ ಆಗಿದೆ ಗುರು, ಬೆಣ್ಣೆ ಇದ್ದಂಗಿದೆ ಗಾಡಿ, ಹಿಂಗಿರ್ಬೇಕು. ಪಿಕ್ಕ ನೋಡಿ ಗಾಡಿ, ಇವನು ಅಜ್ಜಿ ಫುಲ್ ಗಾಡಿ ಫುಲ್ ಜಂಪಿಂಗ್ ಅಮ್ಮ. ಎಷ್ಟು ಸ್ಮೂತ್ ಆಗಿದೆ ಅಂದರೆ ಕ್ರೇಜಿ, ಫುಲ್ ಸ್ಮೂತ್ ಆಗಿಬಿಟ್ಟಿದೆ ಗುರು ಗಾಡಿ. ಸೊ ಗೈಸ್, ಇದು ಬೆನಲ್ಲಿ 300 ಮೇಂಟೆನೆನ್ಸ್. 300 ಮತ್ತು 600 ಸೇಮೇನೆ. ಸೊ ಯಾವುದೇ ಥರ ಮೇಂಟೆನೆನ್ಸಲ್ಲಿ ಡಿಫ್ರೆನ್ಸ್ ಬರೋಲ್ಲ. ಬಂದರೆ 1,000-2,000 ಹೆಚ್ಚು ಕಮ್ಮಿ ಆಗ್ಬೋದು. ಅದು ಬಿಟ್ಟರೆ ನೀವು 600 ಸಾಕೋದು ಒಂದೇ, 300 ಸಾಕೋದು ಒಂದೇ. ಸೊ ಚಲೋ ಗೈಸ್, ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡೋಣ. ಸಿಗೋಣಂತೆ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಲವ್ ಯು ಆಲ್, ಬಾಯ್.